ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಣೆಕಟ್ಟುಗಳು ಮತ್ತು ಆ ಅಣೆಕಟ್ಟುಗಳನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಹಾಗೂ ಅವುಗಳು ಇರುವಂತಹ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗಾಗಲೇ ನಮ್ಮ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಸಹ ಮಾಡಿ ಹಾಕಲಾಗಿದೆ. ಆ ವಿಡಿಯೋದ ಭಾಗವಾಗಿ ಇವತ್ತು ಅಣೆಕಟ್ಟುಗಳು ಮತ್ತು ನದಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ MCQ ರೂಪದಲ್ಲಿ ಹೇಳಲಾಗುತ್ತದೆ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ತೆಹರಿ ಅಣೆಕಟ್ಟು ಇದು ಭಾರತದ ಅತಿ ಎತ್ತರವಾದ ಅಣೆಕಟ್ಟಾಗಿದೆ. ಹಾಗಾದ್ರೆ ಇದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತದೆ ಎಂಬ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳು ನೋಡುವುದಾದರೆ ಮೊದಲನೇದಾಗಿ ಉತ್ತರಾಖಂಡ್, ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್ ಹಾಗೂ ಗುಜರಾತ್. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್, ಉತ್ತರಾಖಂಡ್. ಉತ್ತರಾಖಂಡ್ ರಾಜ್ಯದಲ್ಲಿ ತೆಹರಿ ಅಣೆಕಟ್ಟು ಇದು ಕಂಡು ಬರುತ್ತದೆ. ಇನ್ನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದರೆ ಈ ಉತ್ತರಾಖಂಡ್ ನಲ್ಲಿ ಕಂಡುಬರುವಂತಹ ತೆಹರಿ ಅಣೆಕಟ್ಟು ಇದನ್ನು ಭಾಗೀರಥಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಯಾವ ನದಿಯಪ್ಪ ಅಂದ್ರೆ ಭಾಗೀರಥಿಯ ನದಿಯ ಮೇಲೆ ತೆಹರಿ ಅಣೆಕಟ್ಟು ನಿರ್ಮಿಸಲಾಗಿದೆ. ಇದು ಭಾರತದ ಅತಿ ಎತ್ತರವಾದಂತಹ ಅಣೆಕಟ್ಟಾಗಿದೆ. ಈ ಅಣೆಕಟ್ಟಿನ ಎತ್ತರ ಎಷ್ಟಿದೆಯಪ್ಪ ಅಂದ್ರೆ 260.5 ಮೀಟರ್ ಎತ್ತರವಾಗಿದೆ ಈ ಅಣೆಕಟ್ಟು. ಇನ್ನು ಇದು ನೀರಾವರಿಗಾಗಿ ಇದನ್ನು ನೀರಾವರಿಗಾಗಿ ನೀರನ್ನು ಒದಗಿಸುತ್ತದೆ ಹಾಗೂ ಜಲವಿದ್ಯುತ್ ಶಕ್ತಿಯನ್ನಾಗಿ ಸಹ ಇದನ್ನು ಬಳಸಿಕೊಳ್ಳಲಾಗುತ್ತದೆ ಈ ಅಣೆಕಟ್ಟನ್ನು. ಅದೇ ರೀತಿಯಾಗಿ ಕುಡಿಯುವ ನೀರಿನ ಪೂರೈಕೆಗಾಗಿ ಸಹ ಈ ಒಂದು ಅಣೆಕಟ್ಟನ್ನು ಬಳಸಿಕೊಳ್ಳಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಒಡಿಸ್ಸಾ ರಾಜ್ಯದಲ್ಲಿರುವಂತಹ ಹಿರಾಕುಡ್ ಅಣೆಕಟ್ಟು ಇದು ಭಾರತದಲ್ಲಿರುವಂತಹ ಅತಿ ಉದ್ದದ ಅಣೆಕಟ್ಟಾಗಿದೆ. ಹಾಗಾದರೆ ಇದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಪ್ರಶ್ನೆ ಇದೆ. ಸಾರಿ, ಇದು ಯಾವ ನದಿಯ ಮೇಲಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಗಳು ನೋಡಿಕೊಳ್ಳುವುದಾದರೆ ಮೊದಲನೇದಾಗಿ ಯಮುನಾ ನದಿ ಇದೆ, ಹಾಗೂ ಎರಡನೇದಾಗಿ ಕೋಸಿ, ಮೂರನೇದಾಗಿ ಸಟ್ಲೇಜ್ ನದಿ ಇದೆ, ಹಾಗೂ ನಾಲ್ಕನೇದಾಗಿ ಮಹಾನದಿ ಆಪ್ಷನ್ಸ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾನದಿ ಇಸ್ ಕರೆಕ್ಟ್ ಆನ್ಸರ್. ಒಡಿಶಾ ರಾಜ್ಯದಲ್ಲಿರುವಂತಹ ಹಿರಾಕುಡ್ ಅಣೆಕಟ್ಟು ಇದು ಮಹಾನದಿಯ ಮೇಲೆ ನಿರ್ಮಿಸಲಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ ಈ ಒಂದು ಅಣೆಕಟ್ಟು 25.79 ಕಿಲೋಮೀಟರ್ ಉದ್ದವಾಗಿದೆ. ಹಾಗೆ ಇದು ಭಾರತದಲ್ಲಿರುವಂತಹ ಅತಿ ಉದ್ದವಾದಂತಹ ಅಣೆಕಟ್ಟಾಗಿದೆ. ಈ ಒಡಿಶಾದಲ್ಲಿರುವಂತಹ ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಯ ಮೇಲೆ ನಿರ್ಮಿಸಲಾಗಿದೆ. ಈ ಹಿರಾಕುಡ್ ಅಣೆಕಟ್ಟು ಇದು ವಿಶ್ವದ ಅತಿ ಉದ್ದದ ದೊಡ್ಡ ಮಣ್ಣಿನ ಅಣೆಕಟ್ಟುಗಳಲ್ಲಿ ಇದು ಒಂದಾಗಿದೆ. ಹಾಗೂ ಇದು ಪ್ರವಾಹ ನಿಯಂತ್ರಣ ಮತ್ತು ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆ ಹಾಗೂ ಸಂಚಾರಕ್ಕೆ ಸಹಾಯ ಮಾಡುತ್ತದೆ ಈ ಒಂದು ಅಣೆಕಟ್ಟೆಯಿಂದ. ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಯಾವ ನದಿಯ ಮೇಲೆ ಇಡುಕ್ಕಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಈ ಇಡುಕ್ಕಿ ಅಣೆಕಟ್ಟು ಇದು ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ಯಾವ ನದಿಯ ಮೇಲಿದೆ ಎನ್ನುವ ಪ್ರಶ್ನೆ ಇದೆ. ಆಪ್ಷನ್ಸ್ ಮೊದಲನೇದಾಗಿ ಮಹಾನದಿ ಇದೆ, ಹಾಗೂ ಎರಡನೇದಾಗಿ ಘಟಪ್ರಭಾ ನದಿ ಇದೆ, ಮೂರನೇದಾಗಿ ಕೃಷ್ಣಾ ನದಿ ಇದೆ, ಹಾಗೂ ನಾಲ್ಕನೇದಾಗಿ ಪೆರಿಯಾರ್ ನದಿ ಇದೆ. ಈ ಇಡುಕ್ಕಿ ಅಣೆಕಟ್ಟು ಇದು ಪೆರಿಯಾರ್ ನದಿಯ ಮೇಲೆ ಕಂಡು ಬರುತ್ತದೆ. ಆಪ್ಷನ್ ಡಿ ಇಸ್ ಕರೆಕ್ಟ್. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ ಪಶ್ಚಿಮ ಘಟ್ಟಗಳ ಎತ್ತರದ ಶ್ರೇಣಿಗಳಲ್ಲಿ ಇಡುಕ್ಕಿ ಅಣೆಕಟ್ಟು ಕಂಡು ಬರುತ್ತದೆ. ಇದು ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಕುರವನ್ ಮತ್ತು ಕುರತಿ ಬೆಟ್ಟಗಳ ನಡುವೆ ಕಂಡು ಬರುತ್ತದೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಇಡುಕ್ಕಿ ಅಣೆಕಟ್ಟು ಯಾವ ಎರಡು ಬೆಟ್ಟಗಳ ಮಧ್ಯೆ ಕಂಡು ಬರುತ್ತದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಕುರವನ್ ಅಥವಾ ಕುರವನ್ ಮತ್ತು ಕುರುತಿ ಬೆಟ್ಟಗಳ ನಡುವಿನ ಮಧ್ಯಭಾಗದಲ್ಲಿ ಈ ಇಡುಕ್ಕಿ ಅಣೆಕಟ್ಟು ಕಂಡು ಬರುತ್ತದೆ. ಈ ಇಡುಕ್ಕಿ ಅಣೆಕಟ್ಟು ಇದು ಭಾರತದ ಕೇರಳದಲ್ಲಿರುವಂತಹ 168.91 ಮೀಟರ್ ಅಥವಾ 554 ಅಡಿ ಎತ್ತರದ ಕಮಾನು ರೀತಿಯ ಅಣೆಕಟ್ಟಾಗಿದೆ ಇದು. ಇನ್ನು ಮುಂದಿನ ಪ್ರಶ್ನೆ, ಯಾವ ನದಿಯ ಮೇಲೆ ಬಾಕ್ರಾ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಈ ಬಾಕ್ರಾ ಅಣೆಕಟ್ಟು ಇದು ಕಂಡು ಬರುವುದು ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತದೆ. ಈ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುವಂತಹ ಬಾಕ್ರಾ ಅಣೆಕಟ್ಟನ್ನು ಇದಕ್ಕೆ ಆಪ್ಷನ್ಸ್ ನೋಡಿಕೊಳ್ಳುವುದಾದ್ರೆ ಮೊದಲನೇದಾಗಿ ಮಹಾನದಿ ಇದೆ, ಹಾಗೂ ಎರಡನೇದಾಗಿ ಘಟಪ್ರಭಾ ಇದೆ, ಇನ್ನು ಮೂರನೇದಾಗಿ ಸಟ್ಲೇಜ್ ನದಿ ಇದೆ, ಹಾಗೂ ನಾಲ್ಕನೇದಾಗಿ ಪೆರಿಯಾರ್ ನದಿ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ಸಟ್ಲೇಜ್ ನದಿಗೆ ಬಾಕ್ರಾ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ ಸಟ್ಲೇಜ್ ನದಿ ಇದು ಬಾಕ್ರಾ ಅಣೆಕಟ್ಟು ಸಟ್ಲೇಜ್ ನದಿಯಿಂದ ಬಾಕ್ರಾ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದು ಉತ್ತರ ಭಾರತದ ಹಿಮಾಚಲ ಪ್ರದೇಶದ ಬಿಲಾಸ್ಪುರದಲ್ಲಿರುವಂತಹ ಸಟ್ಲೇಜ್ ನದಿಯ ಮೇಲೆ ಕಾಂಕ್ರೀಟ್ ಗುರುತ್ವಾಕರ್ಷಣೆಗೊಳ್ಳುವಂತಹ ಈ ಒಂದು ಅಣೆಕಟ್ಟು ನಿರ್ಮಿಸಲಾಗಿದೆ. ಈ ಒಂದು ಅಣೆಕಟ್ಟಿಗೆ ಇನ್ನೊಂದು ಹೆಸರಿದೆ. ಆ ಅಣೆಕಟ್ಟು ಅದು ಹೆಸರು ಏನಪ್ಪಾ ಅಂದ್ರೆ ಗೋವಿಂದ ಸಾಗರ ಅಣೆಕಟ್ಟು ಎಂದು ಸಹ ಗೋವಿಂದ ಸಾಗರ ಅಣೆಕಟ್ಟು ಎಂದು ಸಹ ಈ ಒಂದು ಬಾಕ್ರಾ ಅಣೆಕಟ್ಟನ್ನು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಬಾಕ್ರಾ ನಂಗಲ್ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಸರ್ ಚೌಧರಿ ಚೋಟುರಾಮ್. ಇವರು ಬಾಕ್ರಾ ನಂಗಲ್ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ. ಅದೇ ರೀತಿಯಾಗಿ ಹಲವಾರು ರಾಜ್ಯಗಳಿಗೆ ನೀರಾವರಿಯನ್ನು ಒದಗಿಸುತ್ತದೆ, ಜೊತೆಗೆ ಜಲವಿದ್ಯುತ್ ಶಕ್ತಿಯನ್ನು ಸಹ ಉತ್ಪಾದಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ನದಿಯ ಮೇಲೆ ಸರ್ದಾರ್ ಸರೋವರ ಅಣೆಕಟ್ಟು
ನಿರ್ಮಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಈ ಸರ್ದಾರ್ ಸರೋವರ ಅಣೆಕಟ್ಟು ಇದು ಕಂಡು ಬರೋದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಈ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತಹ ಸರ್ದಾರ್ ಸರೋವರ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಆಪ್ಷನ್ಸ್ ಗಳನ್ನು ನೋಡಿಕೊಳ್ಳುವುದಾದ್ರೆ ಮೊದಲನೇದಾಗಿ ನರ್ಮದಾ ನದಿ ಇದೆ, ಹಾಗೂ ಎರಡನೇದಾಗಿ ಘಟಪ್ರಭಾ ಇದೆ, ಮತ್ತು ಮೂರನೇದಾಗಿ ಸಟ್ಲೇಜ್ ನದಿ ಇದೆ, ಹಾಗೂ ನಾಲ್ಕನೇದಾಗಿ ನರ್ಮದಾ ನದಿ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್, ನರ್ಮದಾ ನದಿ. ನರ್ಮದಾ ನದಿಯ ಮೇಲೆ ಸರ್ದಾರ್ ಸರೋವರ ಅಣೆಕಟ್ಟನ್ನು ಸಹ ಕಟ್ಟಲಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ ಭಾರತೀಯ ನರ್ಮದಾ ನದಿಯ ಮೇಲೆ ಸರ್ದಾರ್ ಸರೋವರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ SSD ಅಂದ್ರೆ ಸರ್ದಾರ್ ಸರೋವರ್ ಡ್ಯಾಮ್. ಇದನ್ನು ಗುಜರಾತ್ ನಲ್ಲಿರುವಂತಹ ಕೇವಾಡಿಯಾ ಗ್ರಾಮದಲ್ಲಿ ನಿರ್ಮಿಸಲಾಗಿದೆ. ಇದೇ ಕೇವಾಡಿಯಾ ಗ್ರಾಮದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿಯನ್ನು ಸಹ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಅದೇ ರೀತಿಯಾಗಿ ಇದು ದೇಶದಲ್ಲಿರುವಂತಹ ಅತಿ ದೊಡ್ಡ ಮತ್ತು ವಿವಾದಾಸ್ಪದವಾದ ವಿವಿಧೋಷ ನದಿ ಕಣಿವೆ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾಗಿದೆ. ಇದು ನರ್ಮದಾ ವ್ಯಾಲಿ ಡೆವಲಪ್ಮೆಂಟ್ ಅಂದ್ರೆ ಇದೊಂದು ಪ್ರಾಜೆಕ್ಟ್ ಇದೆ, ಇದೊಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಇದನ್ನು ನರ್ಮದಾ ವ್ಯಾಲಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನ ಭಾಗವಾಗಿ ನಿರ್ಮಿಸಲಾಗಿದೆ. ಜೊತೆಗೆ ಇದು ಉತ್ಪಾದಿಸುವುದರ ಜೊತೆಗೆ ಗುಜರಾತ್, ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಕುಡಿಯುವ ನೀರು ಮತ್ತು ನೀರಾವರಿಯನ್ನು ಒದಗಿಸುವಂತಹ ದೊಡ್ಡ ಪ್ರಮಾಣದ ಯೋಜನೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ನಾಗಾರ್ಜುನ ಸಾಗರ ಅಣೆಕಟ್ಟು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ನಾಗಾರ್ಜುನ ಸಾಗರ ಇದನ್ನು ಪರೀಕ್ಷೆಯಲ್ಲಿ ಹಲವಾರು ಬಾರಿ ಈಗಾಗಲೇ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಂಧ್ರ ಪ್ರದೇಶ ಇದೆ ಕರೆಕ್ಟ್ ಆನ್ಸರ್. ಈ ನಾಗಾರ್ಜುನ ಸಾಗರ ಅಣೆಕಟ್ಟು ಇದು ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯದ ಮಧ್ಯಭಾಗದಲ್ಲಿ ಕಂಡುಬರುತ್ತದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ ಇದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆ ಮತ್ತು ತೆಲಂಗಾಣದ ನಲ್ಗೋಂಡ್ ಜಿಲ್ಲೆಯ ನಡುವೆ ಕಂಡುಬರುತ್ತದೆ. ಇದನ್ನು 1955ರಲ್ಲಿ ಕಟ್ಟಲು ಪ್ರಾರಂಭಿಸಿ 1967 ನಡುವೆ ಇದನ್ನು ನಿರ್ಮಿಸಲಾಯಿತು. ಈ ಅಣೆಕಟ್ಟನ್ನು ಗೋದಾವರಿ ನದಿಯ ಉಪನದಿಯಾದಂತಹ ಗೋದಾವರಿ ಹಾಗೂ ಪೆನ್ನಾ ನದಿಯ ಜೋಡಣೆ ಯೋಜನೆಗೆ ಕೊಂಡಿಯಾಗಿ ಅಂದ್ರೆ ಇವೆರಡು ನದಿಯನ್ನು ಜೋಡಣೆ ಮಾಡಲು ಕೊಂಡಿಯಾಗಿ ಈ ಅಣೆಕಟ್ಟನ್ನು ಪ್ರಸ್ತಾಪಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಅಣೆಕಟ್ಟನ್ನು ಮಹಾರಾಣಾ ಪ್ರತಾಪ್ ಸಾಗರ್ ಅಣೆಕಟ್ಟು ಎಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಕೆಳಗಿನ ಯಾವ ಅಣೆಕಟ್ಟನ್ನು ಮಹಾರಾಣಾ ಪ್ರತಾಪ್ ಸಾಗರ್ ಅಣೆಕಟ್ಟು ಎಂದು ಕರೆಯುತ್ತಾರೆ? ಇದಕ್ಕೆ ಆಪ್ಷನ್ಸ್ ಗಳು ನೋಡುವುದಾದ್ರೆ ಪಾಂಗ್ ಅಣೆಕಟ್ಟು, ಹಾಗೂ ಉಕೈ ಅಣೆಕಟ್ಟು, ತೇನ್ ಅಣೆಕಟ್ಟು ಮತ್ತು ಕೊಯ್ನಾ ಅಣೆಕಟ್ಟು ಎಂಬ ಆಪ್ಷನ್ಸ್ ಗಳಿವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್, ಪಾಂಗ್ ಅಣೆಕಟ್ಟು. ಈ ಪಾಂಗ್ ಡ್ಯಾಮ್ ಸರೋವರ ಅಥವಾ ಮಹಾರಾಣಾ ಪ್ರತಾಪ್ ಸಾಗರ್ ಎಂದು ಕರೆಯಲಾಗುವ ಈ ಒಂದು ಅಣೆಕಟ್ಟನ್ನು ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯ ಶಿವಾಲಿಕ್ ಬೆಟ್ಟಗಳ ಜೌಗು ವಲಯದಲ್ಲಿ ಬಿಯಾಸ್ ನದಿಯ ಮೇಲೆ ಪಾಂಗ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದು ಮಾನವ ನಿರ್ಮಿತವಾದಂತಹ ಜಲಾಶಯವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಅಣೆಕಟ್ಟುಗಳು ಕೃಷ್ಣಾ ನದಿಯಲ್ಲಿಲ್ಲ? ಪ್ರಶ್ನೆಯನ್ನು ಸರಿಯಾಗಿ ತಿಳಿದುಕೊಳ್ಳಿ. ಕೆಳಗಿನ ಯಾವ ಅಣೆಕಟ್ಟನ್ನು ಕೃಷ್ಣಾ ನದಿಯಲ್ಲಿಲ್ಲ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಗಳನ್ನು ನೋಡಿಕೊಳ್ಳುವುದಾದ್ರೆ ಮೊದಲನೇದಾಗಿ ನಾಗಾರ್ಜುನ ಸಾಗರ, ಮೂರನೇದಾಗಿ ಶ್ರೀಶೈಲಂ ಅಣೆಕಟ್ಟು, ಹಾಗೂ ಆಲಿಮಟ್ಟಿ ಅಣೆಕಟ್ಟು, ಮತ್ತು ಕೊನೆಯದಾಗಿ ಕೃಷ್ಣರಾಜಸಾಗರ ಅಣೆಕಟ್ಟು ಎಂಬ ಆಪ್ಷನ್ಸ್ ಗಳಿವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವಪ್ಪ ಕೃಷ್ಣರಾಜಸಾಗರ. ಇಲ್ಲಿ ಕ್ವಶನ್ಸ್ ಏನ್ ಕೇಳಿದಾರಪ್ಪ ಅಂದ್ರೆ ಈ ಕೆಳಗಿನ ಯಾವ ಅಣೆಕಟ್ಟುಗಳು ಕೃಷ್ಣಾ ನದಿಯಲ್ಲಿಲ್ಲ ಅಂದ್ರೆ ಕೃಷ್ಣಾ ನದಿಯಿಂದ ನಿರ್ಮಿತವಾಗಿಲ್ಲ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್. ಯಾಕೆಪ್ಪ ಅಂದ್ರೆ ಇದು ಕೃಷ್ಣರಾಜಸಾಗರ ಇದು ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ಇಲ್ಲಿ ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ ಕೃಷ್ಣರಾಜಸಾಗರ ಅಣೆಕಟ್ಟು ಇದು 1924ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಕರ್ನಾಟಕ ರಾಜ್ಯದ ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ಇದು ಮೈಸೂರು ಜಿಲ್ಲೆಗೆ ಪ್ರಮುಖವಾಗಿ ನೀರಾವರಿ ಮೂಲವಾಗಿದೆ. ಯಾವುದು? ಕೃಷ್ಣರಾಜಸಾಗರ ಅಣೆಕಟ್ಟು 1924ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇದರಲ್ಲಿ ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಪಟ್ಟಿಗಳ ಕೆಳಗೆ ನೀಡಿರುವಂತಹ ಕೋಡನ್ನು ಬಳಸಿಕೊಂಡು ಸರಿಯಾಗಿ ಉತ್ತರವನ್ನು ಆಯ್ಕೆ ಮಾಡಿ ಎಂಬ ಪ್ರಶ್ನೆ ಇದೆ. ಇತ್ತೀಚೆಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಹೀಗಾಗಿ ಈ ತರಹದ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಮೊದಲನೇದಾಗಿ ಚೇರುತುನಿ ಅಣೆಕಟ್ಟು, ಇಂದಿರಾಸಾಗರ ಅಣೆಕಟ್ಟು, ಕೃಷ್ಣರಾಜಸಾಗರ ಅಣೆಕಟ್ಟು, ಮೆಟ್ಟೂರು ಅಣೆಕಟ್ಟು ಒಂದ್ ಸೈಡ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅವುಗಳ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಇವು ಯಾವ್ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಸರಿಯಾಗಿ ಮೊದಲಿಗೆ ನಮ್ಗೆ ಯಾವ್ದು ಗೊತ್ತಿದೆ ಅದನ್ನು ಆಯ್ಕೆ ಮಾಡಿಕೊಳ್ಳೋಣ. ಆನಂತರ ಗೊತ್ತಿಲ್ಲದ ಬೇರೆ ಆಯ್ಕೆ ಮಾಡ್ಕೊಳ್ಳೋಕೆ ಬರುತ್ತೆ. ಈ ಕೃಷ್ಣರಾಜಸಾಗರ ಅಣೆಕಟ್ಟು ಇದು ನಮ್ಮ ಕರ್ನಾಟಕದಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತಿದೆ. ಈ ಮೊದಲನೇದಾಗಿ C3. ಅದೇ ರೀತಿಯಾಗಿ ಮೆಟ್ಟೂರು ಅಣೆಕಟ್ಟು ಇದು ಸಹ ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತದೆ. ಇನ್ನು D2 ಆಗುತ್ತೆ.
ಇವೆರಡು ಗೊತ್ತಾರೆ ಈ ಆಪ್ಷನ್ಸ್ ಅಲ್ಲಿ ನೋಡೋಣ. ಕೊನೆಯದಾಗಿ C is 3 ಹಾಗೂ D is 2 ಯಾವುದಿದೆ ಅನ್ನೋದು. C is 3 ಹಾಗೂ D is 2 ಇದು ಕರೆಕ್ಟ್ ಇದೆ ಆನ್ಸರ್. ಈ ತರಹದ ಪರೀಕ್ಷೆಯಲ್ಲಿ ಆಯ್ಕೆ ಮಾಡುವಾಗ ಈ ತರವಾಗಿ ಆಯ್ಕೆ ಮಾಡಬೇಕು. ಇನ್ನು ಮೊದಲೇ A is 4 ಕೊಟ್ಟಿದ್ದಾರೆ. ಚಿರತುಣಿ ಅಣೆಕಟ್ಟು ಇದು ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತಿದೆ. ಅದೇ ರೀತಿಯಾಗಿ B is 1 ಇಂದಿರಾ ಗಾಂಧಿ ಅಣೆಕಟ್ಟು ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಚೇರುತೋಣಿ ಅಣೆಕಟ್ಟು ಇದು ಚೇರುತೋಣಿ ನದಿಗೆ ಕೇರಳ ರಾಜ್ಯದ ಇಡುಕ್ಕಿ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಅದೇ ರೀತಿಯಾಗಿ ಈ ಅಣೆಕಟ್ಟನ್ನು ಜಲ ವಿದ್ಯುತ್ ಯೋಜನೆಯ ಭಾಗವಾಗಿ ಇಡುಕ್ಕಿ ಮತ್ತು ಕುಳಮಾವುನಲ್ಲಿ 2 ಇತರ ಅಣೆಕಟ್ಟುಗಳೊಂದಿಗೆ ನಿರ್ಮಿಸಲಾಗಿದೆ. ಯಾವುದು? ಚೇರುತೋಣಿ ಅಣೆಕಟ್ಟು. ಇನ್ನು ಇಂದಿರಾ ಸಾಗರ ಅಣೆಕಟ್ಟು ಇದು ಭಾರತದ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ನರ್ಮದಾ ನದಿಯ ಮೇಲೆ ನಿರ್ಮಿಸಲಾಗಿದೆ. ಇನ್ನು KRS ಅಣೆಕಟ್ಟು ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಕರ್ನಾಟಕದ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ನೀರಾವರಿಗಾಗಿ ನಿರ್ಮಿಸಲಾಗಿದೆ. ಅದೇ ರೀತಿಯಾಗಿ ಮೆಟ್ಟೂರು ಅಣೆಕಟ್ಟನ್ನು ಭಾರತದ ಅತಿದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿರುವಂತಹ ಇದನ್ನು ಕಾವೇರಿ ನದಿಗೆ ಅಡ್ಡಲಾಗಿ ತಮಿಳುನಾಡು ರಾಜ್ಯದಲ್ಲಿ ನಿರ್ಮಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇಂದಿರಾ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಮತ್ತು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇಂದಿರಾ ಸಾಗರ್ ಆಪ್ಷನ್ಸ್ ಗಳು ನೋಡಿಕೊಳ್ಳುವುದಾದರೆ ಮೊದಲನೇದಾಗಿ ನರ್ಮದಾ ಮಹಾರಾಷ್ಟ್ರ ಇದೆ, ಎರಡನೇದಾಗಿ ನರ್ಮದಾ ಮಧ್ಯಪ್ರದೇಶ ಇದೆ, ಹಾಗೂ ಮೂರನೇದಾಗಿ ಪೆಂಚ್ ಮಹಾರಾಷ್ಟ್ರ ಇದೆ, ಇನ್ನು ನಾಲ್ಕನೇದಾಗಿ ಪೆಂಚ್ ಮಧ್ಯಪ್ರದೇಶ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್. ಯಾವುದು? ನರ್ಮದಾ ನದಿಯ ಮೇಲೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಇಂದಿರಾ ಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ, ಇಂದಿರಾ ಸಾಗರ ಅಣೆಕಟ್ಟು ಇದು ಮಧ್ಯಪ್ರದೇಶ ಬಹುಪಯೋಗಿ ಯೋಜನೆ ಅಣೆಕಟ್ಟಾಗಿದೆ. ಬಹುಪಯೋಗಿ ಏನಪ್ಪಾ ಅಂದ್ರೆ ನೀರಾವರಿಗಾಗಿ, ವಿದ್ಯುತ್ ಉತ್ಪಾದನೆಗಾಗಿ ಹಾಗೂ ಜನರ ಕುಡಿಯುವಿಕೆಗಾಗಿ ಬಳಸಲು ಈ ಒಂದು ಅಣೆಕಟ್ಟನ್ನು ಕಟ್ಟಿಸಲಾಗಿದೆ. ಇನ್ನು ಇದನ್ನು ಮಧ್ಯ ಭಾರತದಿಂದ ಪಶ್ಚಿಮ ಭಾರತಕ್ಕೆ ಹರಿಯುವಂತ ನರ್ಮದಾ ನದಿಯ ಮೇಲೆ ನಿರ್ಮಿಸಲಾಗಿದೆ. ಇತ್ತೀಚೆಗೆ KS 2024 ಅಲ್ಲಿ ನರ್ಮದಾ ನದಿಯ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ರು. ಮೊನ್ನೆ ನಡೆದಂತ 27ನೇ ತಾರೀಕಿನಲ್ಲಿ ನಡೆದಂತ ಪ್ರಶ್ನೆಯಲ್ಲಿ ಆಪ್ಷನ್ಸ್ ಗಳನ್ನು ಕೊಟ್ಟಿದ್ರು. ಆ ಆಪ್ಷನ್ಸ್ ಅಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬ ಪ್ರಶ್ನೆ ಕೇಳಿದ್ರು. ಅದರಲ್ಲಿ ನರ್ಮದಾ ನದಿಯು ಪೂರ್ವಕ್ಕೆ ಹರಿಯುತ್ತದೆ ಎಂಬ ಆಪ್ಷನ್ಸ್ ಕೊಟ್ಟಿದ್ರು. ಅದು ರಾಂಗ್ ಇತ್ತು, ಉಳಿದಿರೋ ಎಲ್ಲ ಸರಿ ಇತ್ತು. ಹೀಗಾಗಿ ನರ್ಮದಾ ನದಿಯು ಹರಿಯುವುದು ಪಶ್ಚಿಮಕ್ಕೆ ಹರಿಯುತ್ತದೆ. ಇನ್ನು ಈ ಯೋಜನೆಯು ಅಡಿಪಾಯವನ್ನು ಯಾವುದು? ಇಂದಿರಾ ಸಾಗರ ಅಣೆಕಟ್ಟು ಯೋಜನೆ ಅಡಿಪಾಯವನ್ನು 1984ರಲ್ಲಿ ಭಾರತ ಪ್ರಧಾನಮಂತ್ರಿಯವರು ಹಾಕಿದರು ಮತ್ತು ಮುಖ್ಯ ಅಣೆಕಟ್ಟು ನಿರ್ಮಾಣವಾಗಿದ್ದು 1992ರಲ್ಲಿ ಮುಖ್ಯ ಅಣೆಕಟ್ಟು ನಿರ್ಮಿಸಲು ಪ್ರಾರಂಭಿಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ಬೀಸಲ್ಪುರ್ ಅಣೆಕಟ್ಟು ರಾಜಸ್ಥಾನದಲ್ಲಿರುವಂತಹ ಬೀಸಲ್ಪುರ್ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಬೀಸಲ್ಪುರ್ ಅಣೆಕಟ್ಟು ಇದಕ್ಕೆ ಆಪ್ಷನ್ಸ್ ಗಳು ನೋಡಿಕೊಳ್ಳುವುದಾದ್ರೆ ಮೊದಲನೇದಾಗಿ ಬಿಯಾಸ್, ಎರಡನೇದಾಗಿ ಯಮುನಾ, ಮೂರನೇದಾಗಿ ಚಂಬಲ್ ಹಾಗೂ ನಾಲ್ಕನೇದಾಗಿ ಬನಾಸ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್, ಬನಾಸ್. ರಾಜಸ್ಥಾನ ರಾಜ್ಯದ ಟೂರ್ ಜಿಲ್ಲೆಯಲ್ಲಿರುವಂತಹ ಬನಾಸ್ ನದಿಯ ಮೇಲಿರುವ ಬೀಸಲ್ಪುರ್ ಅಣೆಕಟ್ಟು ಇದು ಗುರುತ್ವಾಕರ್ಷಣೆ ಅಣೆಕಟ್ಟಾಗಿದೆ. ಇದು ಅಣೆಕಟ್ಟಿನಲ್ಲಿರುವಂತಹ ಒಂದು ವಿಧ ಕಮಾನು ಅಣೆಕಟ್ಟು, ಗುರುತ್ವಾಕರ್ಷಣೆ ಅಣೆಕಟ್ಟು. ಮತ್ತು ರಾಜಧಾನಿಯಾದಂತಹ ಜೈಪುರ್, ರಾಜಸ್ಥಾನದ ರಾಜಧಾನಿ ಜೈಪುರ್ ನಗರಕ್ಕೆ ಕುಡಿಯುವ ನೀರಿನ ಪೂರೈಕೆಯೇ ಈ ಅಣೆಕಟ್ಟು ಮೂಲಾಧಾರವಾಗಿದೆ. ಯಾವ ಅಣೆಕಟ್ಟಪ್ಪ ಅಂದ್ರೆ ಬೀಸಲ್ಪುರ್ ಅಣೆಕಟ್ಟು. ಇನ್ನು ಬೀಸಲ್ಪುರ್ ಅಣೆಕಟ್ಟು ಇದು ಅತ್ಯಂತ ಪ್ರಸಿದ್ಧ ಅಣೆಕಟ್ಟುಗಳಲ್ಲಿ ಸಹ ಒಂದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕೊಯ್ನಾ ಅಣೆಕಟ್ಟು ಅತ್ಯಂತ ದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಯಾವುದು? ಕೊಯ್ನಾ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಗಳನ್ನು ನೋಡಿಕೊಳ್ಳುವುದಾದರೆ ಮೊದಲನೇದಾಗಿ ಮಹಾರಾಷ್ಟ್ರ, ಎರಡನೇದಾಗಿ ಗುಜರಾತ್, ಮೂರನೇದಾಗಿ ಮಧ್ಯಪ್ರದೇಶ್ ಹಾಗೂ ನಾಲ್ಕನೇದಾಗಿ ಪಂಜಾಬ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್, ಮಹಾರಾಷ್ಟ್ರ ರಾಜ್ಯದಲ್ಲಿ ಕೊಯ್ನಾ ಅಣೆಕಟ್ಟು ಕಂಡು ಬರುತ್ತದೆ. ಕೊಯ್ನಾ ಅಣೆಕಟ್ಟು ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಮತ್ತು ಇದರ ನಿರ್ಮಾಣವು 1964ರಲ್ಲಿ ಪೂರ್ಣಗೊಂಡಿದೆ. ಹಾಗೂ ಇದು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ಕೊಯ್ನಾ ನಗರದಲ್ಲಿದೆ. ಇಲ್ಲಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ಕೊಯ್ನಾ ನಗರದಲ್ಲಿದೆ. ಹಾಗಾದ್ರೆ ಇದನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಎನ್ನುವುದಾದರೆ ಇದನ್ನು ಕೃಷ್ಣಾ ನದಿಯ ಉಪನದಿಯಾದಂತಹ ಕೊಯ್ನಾ ನದಿಗೆ ಈ ಒಂದು ಕೊಯ್ನಾ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ತುಂಗಭದ್ರಾ ಅಣೆಕಟ್ಟು ಕಂಡು ಬರುತ್ತದೆ ಎನ್ನುವ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಎಲ್ಲರೂ ಸರಿಯಾಗಿ ಆಲ್ಮೋಸ್ಟ್ ಉತ್ತರವನ್ನು ಹೇಳ್ತಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿತ್ತು ತುಂಗಭದ್ರಾ ಅಣೆಕಟ್ಟು. ಹೀಗಾಗಿ ಇದರ ಮೇಲೆ ಒಂದು ಪ್ರಶ್ನೆ ಹಾಕಿಕೊಳ್ಳಲಾಗಿದೆ. ತುಂಗಭದ್ರಾ ಅಣೆಕಟ್ಟು ಇದನ್ನು ಪಂಪಾಸಾಗರ ಅಣೆಕಟ್ಟು ಎಂದು ಸಹ ಕರೀತಾರೆ. ಇತ್ತೀಚೆಗೆ ಇದನ್ನು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ಪಂಪಾಸಾಗರ ಅಣೆಕಟ್ಟು ಯಾವ ಅಣೆಕಟ್ಟನ್ನು ಸಹ ಕರೆಯಲಾಗುತ್ತದೆ ಅಂತ. ಈ ಪಂಪಾಸಾಗರ ಎಂದು ಕರೆಯಲ್ಪಡುವಂತಹ ಅಣೆಕಟ್ಟು ಇದು ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಭದ್ರಾ ನದಿಗೆ ನಿರ್ಮಿಸಲಾಗಿದೆ. ಹೊಸಪೇಟೆಯಲ್ಲಿರುವಂತಹ ತುಂಗಭದ್ರಾ ನದಿಗೆ ಅಡ್ಡಲಾಗಿ
ಇದನ್ನು ನಿರ್ಮಿಸಲಾಗಿದೆ. ಹೊಸಪೇಟೆಯು ಯಾವ ನಗರದ ಮೇಲಿದೆ ಅನ್ನೋ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಇದಕ್ಕೆ ಆನ್ಸರ್ ತುಂಗಭದ್ರಾ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಭವಾನಿ ಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಭಾರತದ ಯಾವ ರಾಜ್ಯದಲ್ಲಿ ಭವಾನಿ ಸಾಗರ ಅಣೆಕಟ್ಟು ನಿರ್ಮಿಸಲಾಗಿದೆ? ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳು: ಮೊದಲನೇದಾಗಿ ತಮಿಳುನಾಡು, ಎರಡನೇದಾಗಿ ಕರ್ನಾಟಕ, ಹಾಗೂ ಮೂರನೇದಾಗಿ ಮಧ್ಯಪ್ರದೇಶ್, ನಾಲ್ಕನೇದಾಗಿ ಪಶ್ಚಿಮ ಬಂಗಾಳ. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್. ತಮಿಳುನಾಡು ರಾಜ್ಯದಲ್ಲಿ ಭವಾನಿ ಸಾಗರ ಅಣೆಕಟ್ಟು ಕಂಡು ಬರುತ್ತದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಭವಾನಿ ಸಾಗರ ಅಣೆಕಟ್ಟು ಇದು ಭಾರತದ ತಮಿಳುನಾಡು ರಾಜ್ಯದ ಈರೋಡ್ ನಲ್ಲಿ ಕಂಡು ಬರುತ್ತದೆ. ಇದು ಈರೋಡ್ ಎನ್ನುವುದು ಅರಿಶಿನ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ. ಈ ಭವಾನಿ ನದಿಗೆ ಅಡ್ಡಲಾಗಿ ಈ ಒಂದು ಅಣೆಕಟ್ಟು ನಿರ್ಮಿಸಲಾಗಿದೆ. ಭವಾನಿ ನದಿಗೆ ಅಡ್ಡಲಾಗಿ ಭವಾನಿ ಸಾಗರ ಅಣೆಕಟ್ಟು ನಿರ್ಮಿಸಲಾಗಿದೆ. ಹಾಗೂ ಇದು ವಿಶ್ವದ ಅತಿ ದೊಡ್ಡ ಮಣ್ಣಿನ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಯಾವುದು? ಮಣ್ಣಿನ ಅಣೆಕಟ್ಟುಗಳಲ್ಲಿ ಭವಾನಿ ಸಾಗರ ಅಣೆಕಟ್ಟು ಸಹ ಒಂದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕಲ್ಲನೈ ಅಣೆಕಟ್ಟು ಇದು ಭಾರತದ ಅತ್ಯಂತ ಹಳೆಯ ಅಣೆಕಟ್ಟಾಗಿದೆ. ಯಾವುದು? ಕಲ್ಲನೈ ಅಣೆಕಟ್ಟು. ಇದನ್ನು ನೆನಪಿಟ್ಟುಕೊಳ್ಳಿ, ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗಿದೆ. ಇದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಆಪ್ಷನ್ಸ್ಗಳು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಉತ್ತರಾಖಂಡ್, ಎರಡನೇದಾಗಿ ತಮಿಳುನಾಡು, ಹಾಗೂ ಮೂರನೇದಾಗಿ ಹಿಮಾಚಲ ಪ್ರದೇಶ್, ಮತ್ತು ನಾಲ್ಕನೇದಾಗಿ ಗುಜರಾತ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡು ಇಸ್ ಕರೆಕ್ಟ್ ಆನ್ಸರ್. ಯಾವುದು? ತಮಿಳುನಾಡು ಸರಿಯಾದ ಉತ್ತರ ಆಗಿದೆ. ಇವೆಲ್ಲ ರಾಂಗ್ ಆಗಿ ಉಳಿದಿರೋದು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ, ಕಲ್ಲನೈ ಇದನ್ನು ಗ್ರ್ಯಾಂಡ್ ಅನಿಕಟ್ ಎಂದು ಸಹ ಕರೀತಾರೆ. ಈ ಅಣೆಕಟ್ಟು ಏನಪ್ಪಾ ಅಂದ್ರೆ ಗ್ರ್ಯಾಂಡ್ ಅನಿಕಟ್. ಇದನ್ನು ಕ್ರಿಸ್ತ ಶಕ 150ರಲ್ಲಿ ಚೋಳ ರಾಜವಂಶದ ಕರಿಕಾಲ ಚೋಳ ನಿರ್ಮಿಸಿದನು. ಕಲ್ಲನೈ ಅಣೆಕಟ್ಟನ್ನು ಕ್ರಿಸ್ತ ಶಕ 150ರಲ್ಲಿ ಚೋಳ ರಾಜ ಕರಿಕಾಲ ನಿರ್ಮಿಸಿದ್ದಾನೆ. ಇದು ತಮಿಳುನಾಡಿನ ತಿರುಚಿರಾಪಳ್ಳಿ ಜಿಲ್ಲೆಯಿಂದ ತಂಜಾವೂರು ಜಿಲ್ಲೆಗೆ ಹರಿಯುವಂತಹ ಕಾವೇರಿ ನದಿಗೆ ಅಡ್ಡಲಾಗಿ ಇದನ್ನು ನಿರ್ಮಿಸಲಾಗಿದೆ. ಇದು ಕಾವೇರಿ ನದಿಗೆ ಅಡ್ಡಲಾಗಿ ಹರಿಯುತ್ತಿರುವ ನದಿಗೆ ಇದನ್ನು ನಿರ್ಮಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಊಕೈ ಅಣೆಕಟ್ಟು ಇದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಊಕೈ ಅಣೆಕಟ್ಟು ಇದಕ್ಕೆ ಆಪ್ಷನ್ಸ್ಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಮೊದಲನೇದಾಗಿ ಉತ್ತರಾಖಂಡ್, ಎರಡನೇದಾಗಿ ತಮಿಳುನಾಡು, ಹಾಗೂ ಮೂರನೇದಾಗಿ ಹಿಮಾಚಲ ಪ್ರದೇಶ್, ಮತ್ತು ನಾಲ್ಕನೇದಾಗಿ ಗುಜರಾತ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್, ಗುಜರಾತ್. ಊಕೈ ಅಣೆಕಟ್ಟು ಇದು ಗುಜರಾತ್ ನಲ್ಲಿರುವಂತಹ ಅಣೆಕಟ್ಟಾಗಿದೆ. ಇದಕ್ಕೆ ವಲ್ಲಭ ಸಾಗರ ಅಣೆಕಟ್ಟು ಎಂದು ಸಹ ಕರೆಯುತ್ತಾರೆ. ಏನಪ್ಪಾ ಅಂದ್ರೆ ವಲ್ಲಭ ಸಾಗರ ಅಣೆಕಟ್ಟು ಎಂದು ಸಹ ಈ ಒಂದು ಅಣೆಕಟ್ಟನ್ನು ಕರೆಯಲಾಗುತ್ತದೆ. ಇದು ಭಾರತದ ಎರಡನೇ ಅತಿ ದೊಡ್ಡ ಜಲಾಶಯವಾಗಿದೆ. ಊಕೈ ಜಲಾಶಯವನ್ನು ತಪತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಊಕೈ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಯಾವ ರಾಜ್ಯದಲ್ಲಿದೆ ಎನ್ನುವಂತ ಪ್ರಶ್ನೆಯನ್ನು ಸಹ ಕೇಳಬಹುದು. ಇದು ತಪತಿ ನದಿಗೆ ನಿರ್ಮಿಸಲಾಗಿದೆ, ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಹಾಗೂ ಇದು ಸೂರತ್ನಿಂದ 94 ಕಿಲೋಮೀಟರ್ ದೂರದಲ್ಲಿದೆ. ಗುಜರಾತ್ನಲ್ಲಿ ಸೂರತ್ನಿಂದ 94 ಕಿಲೋಮೀಟರ್ ದೂರದಲ್ಲಿ ತಪತಿ ನದಿಗೆ ಊಕೈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಸೂರತ್ ಅನ್ನು ವಜ್ರನಗರಿ ಎಂದು ಸಹ ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ತಾಪಿ ಜಿಲ್ಲೆಯ ಗುಜರಾತ್ನಲ್ಲಿರುವಂತಹ ತಾಪಿ ಜಿಲ್ಲೆಯ ಊಕೈ ಪಟ್ಟಣದಲ್ಲಿ ಊಕೈ ಅಣೆಕಟ್ಟನ್ನು ನೀರಾವರಿ, ವಿದ್ಯುತ್ ಉತ್ಪಾದನೆ ಹಾಗೂ ಪ್ರವಾಹ ನಿಯಂತ್ರಣಕ್ಕಾಗಿ ಬಳಸಲಾಗುತ್ತದೆ. ಇದು ಎಲ್ಲಿಪ್ಪ ಅಂದ್ರೆ ಊಕೈ ಅಣೆಕಟ್ಟನ್ನು ಊಕೈ ಪಟ್ಟಣದಲ್ಲಿ ನಿರ್ಮಿಸಲಾಗಿದೆ. ಇದು ಸೂರತ್ನಿಂದ 94 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಯಾವ ಕಾರಣಕ್ಕಾಗಿ ನಿರ್ಮಿಸಲಾಗಿದೆಯಪ್ಪ ಅಂದ್ರೆ ನೀರಾವರಿ, ವಿದ್ಯುತ್ ಉತ್ಪಾದನೆ ಹಾಗೂ ಪ್ರವಾಹ ನಿಯಂತ್ರಣಕ್ಕಾಗಿ ಇದನ್ನು ಬಳಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಲಡಾಖ್ನಲ್ಲಿರುವಂತಹ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನವನ್ನು ಹೆಸರಿಸಿ. ಲಡಾಖ್ನಲ್ಲಿರುವಂತಹ ಭಾರತದ ಅತಿ ದೊಡ್ಡ ಉದ್ಯಾನವನ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ಗಳನ್ನು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ, ಎರಡನೇದಾಗಿ ಕಿರ್ಗಂಗಾ ರಾಷ್ಟ್ರೀಯ ಉದ್ಯಾನವನ, ಮೂರನೇದಾಗಿ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ, ಹಾಗೂ ನಾಲ್ಕನೇದಾಗಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದೆ. ಇದಕ್ಕೆ ಮೊದಲನೇ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ಇಸ್ ಕರೆಕ್ಟ್. ಯಾಕೆ ಇದು ಕರೆಕ್ಟ್ ಆಗುತ್ತಪ್ಪ ಅಂದ್ರೆ ಹೆಮಿಸ್ ಅನ್ನೋದು ಲಡಾಖ್ ನಲ್ಲಿ ಕಂಡು ಬರ್ತದೆ. ಉಳಿದಿರೋದು ಸಿಮ್ಲಿಪಾಲ್, ಇದು ಒಡಿಶಾ ರಾಜ್ಯದಲ್ಲಿ ಇದೆ. ಇಲ್ಲಿಪ್ಪ ಅಂದ್ರೆ ಒಡಿಶಾ. ಅದೇ ರೀತಿಯಾಗಿ ಕಿರ್ಗಂಗಾ ರಾಷ್ಟ್ರೀಯ ಉದ್ಯಾನವನ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ, ಹಿಮಾಚಲ ಪ್ರದೇಶ್. ಇನ್ನು ಹೆಮಿಸ್ ಇದು ಲಡಾಖ್ ನಲ್ಲಿ ಕಂಡು ಬರುತ್ತೆ. ಇದು ಭಾರತದಲ್ಲಿರುವಂತಹ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಇನ್ನು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ, ಅಸ್ಸಾಂ. ಇನ್ನು ಭಾರತದಲ್ಲಿರುವಂತಹ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವ್ದಪ್ಪ ಅಂದ್ರೆ ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ. ಯಾವುದು? ಸೌತ್ ಬಟನ್. ಇದು ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ ಅಂಡಮಾನ್ ನಿಕೋಬಾರ್ ನಲ್ಲಿ ಕಂಡು ಬರ್ತದೆ. ಭಾರತದಲ್ಲಿರುವಂತಹ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಆಗಿದೆ.
ಇದು ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಕಂಡು ಬರುತ್ತದೆ. ಸೌತ್ ಬಟನ್ ಅತ್ಯಂತ ದೊಡ್ಡದಾಗಿರುವುದು ಎಮಿಸ್ ಆದರೆ ಅತ್ಯಂತ ಚಿಕ್ಕದು ಸೌತ್ ಬಟನ್. ಎಮಿಸ್ ರಾಷ್ಟ್ರೀಯ ಉದ್ಯಾನವನ. ಇನ್ನು ಮುಂದಿನ ಪ್ರಶ್ನೆ, ಮೈಥಾನ್ ಅಣೆಕಟ್ಟನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಮತ್ತು ಇದು ಯಾವ ರಾಜ್ಯದಲ್ಲಿದೆ? ಮೈಥಾನ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಮತ್ತು ಇದು ಯಾವ ರಾಜ್ಯದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಆಪ್ಷನ್ಸ್ ಗಳನ್ನು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಬರಾಕರ್ ಜಾರ್ಖಂಡ್ ರಾಜ್ಯ, ಹಾಗೂ ಎರಡನೇದಾಗಿ ದಾಮೋದರ್ ಜಾರ್ಖಂಡ್ ರಾಜ್ಯ, ಮೂರನೇದಾಗಿ ಮುಚ್ಕುಂಡ್ ಒರಿಸ್ಸಾ, ಹಾಗೂ ನಾಲ್ಕನೇದಾಗಿ ಒರಿಸ್ಸಾ ಮಹಾನದಿ. ಆಪ್ಷನ್ಸ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಇಸ್ ಕರೆಕ್ಟ್, ಬರಾಕರ್ ಜಾರ್ಖಂಡ್. ಮೈಥಾನ್ ಅಣೆಕಟ್ಟನ್ನು ಬರಾಕರ್ ನದಿಗೆ ಜಾರ್ಖಂಡ್ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಮೈಥಾನ್ ಅಣೆಕಟ್ಟು ಜಾರ್ಖಂಡ್ ರಾಜ್ಯದಲ್ಲಿರುವಂತಹ ಜಾರ್ಖಂಡ್ನ ಧನ್ಬಾದ್ನಿಂದ 48 ಕಿಲೋಮೀಟರ್ ದೂರದಲ್ಲಿರುವ ಮೈಥಾನ್ ನಲ್ಲಿ ನಿರ್ಮಿಸಲಾಗಿದೆ. ಇದನ್ನು 1957ರಲ್ಲಿ ನಿರ್ಮಿಸಲಾಗಿದೆ. ಇದು ಭಾರತ ಸರ್ಕಾರದ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಡಿವಿಸಿ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಯೋಜನೆಯ ಭಾಗವಾಗಿ ಇದನ್ನು ನಿರ್ಮಿಸಲಾಗಿದೆ. ಇದು ಬರಾಕರ್ ನದಿಯ ಮೇಲೆ ಈ ಒಂದು ಅಣೆಕಟ್ಟು ನಿರ್ಮಿಸಲಾಗಿದೆ. ಯಾವ ಅಣೆಕಟ್ಟು? ಮೈಥಾನ್ ಅಣೆಕಟ್ಟು ಜಾರ್ಖಂಡ್ ರಾಜ್ಯದಲ್ಲಿ ಬರಾಕರ್ ನದಿಯ ಮೇಲೆ ಕಂಡು ಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಧೌಲಿಗಂಗಾ ಅಣೆಕಟ್ಟು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಧೌಲಿಗಂಗಾ ಅಣೆಕಟ್ಟು, ಇದಕ್ಕೆ ಆಪ್ಷನ್ಸ್ ಗಳನ್ನು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಉತ್ತರಾಖಂಡ್, ಎರಡನೇದಾಗಿ ತಮಿಳುನಾಡು, ಹಾಗೂ ಮೂರನೇದಾಗಿ ಹಿಮಾಚಲ ಪ್ರದೇಶ್, ಹಾಗೂ ನಾಲ್ಕನೇದಾಗಿ ಗುಜರಾತ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇಸ್ ಕರೆಕ್ಟ್, ಉತ್ತರಾಖಂಡ್. ಧೌಲಿಗಂಗಾ ಇದೊಂದು ಜಲವಿದ್ಯುತ್ ಯೋಜನೆಯಾಗಿದೆ. ಇದು ಭಾರತದ ಉತ್ತರಾಖಂಡದ ಧಾರ್ಚುಲಾ ಬಳಿ ಟಿಬೆಟ್ ಮತ್ತು ನೇಪಾಳದ ಗಡಿಗಳಿಗೆ ಸಮೀಪ ಇರುವ ಧೌಲಿಗಂಗಾ ನದಿಯ ಮೇಲೆ ಕಾಂಕ್ರೀಟ್ ಮುಖದ ಬಂಡೆ ಮತ್ತು ಭೂಮಿಯಿಂದ ತುಂಬಿದ ಒಂದು ಒಡ್ಡು ಅಣೆಕಟ್ಟಾಗಿದೆ. ಈ ತರ ಒಡ್ಡೆಯಿಂದ ಅಣೆಕಟ್ಟು ನಿರ್ಮಿಸಲಾಗಿದೆ. ಇದು ಯಾವ ದೇಶಗಳ ಮಧ್ಯೆ ಕಂಡು ಬರುತ್ತಪ್ಪ, ಯಾವ ದೇಶಗಳ ಗಡಿಗಳ ಮಧ್ಯದಲ್ಲಿದೆ ಅಂತ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ನೇಪಾಳ ಹಾಗೂ ಟಿಬೆಟ್ ನ ಮಧ್ಯೆ ಕಂಡು ಬರುತ್ತದೆ. ನೇಪಾಳ ಹಾಗೂ ಟಿಬೆಟ್ ನ ಗಡಿಗಳಿಗೆ ಸಮೀಪದಲ್ಲಿ ಧೌಲಿಗಂಗಾ ಅಣೆಕಟ್ಟು ಕಂಡು ಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ರಿಹಾಂದ್ ಅಣೆಕಟ್ಟು ಭಾರತದ ಯಾವ ರಾಜ್ಯದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ರಿಹಾಂದ್ ಅಣೆಕಟ್ಟು, ಇದಕ್ಕೆ ಆಪ್ಷನ್ಸ್ ಗಳು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಗುಜರಾತ್, ಎರಡನೇದಾಗಿ ಉತ್ತರ ಪ್ರದೇಶ್, ಹಾಗೂ ಮೂರನೇದಾಗಿ ಮಧ್ಯಪ್ರದೇಶ್ ಇದೆ, ಮತ್ತು ನಾಲ್ಕನೇದಾಗಿ ಪಶ್ಚಿಮ ಬಂಗಾಳ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ, ರಿಹಾಂದ್ ಅಣೆಕಟ್ಟಿಗೆ ಸರಿಯಾದ ಉತ್ತರ ಯಾವಪ್ಪ? ಉತ್ತರ ಪ್ರದೇಶ ರಾಜ್ಯದಲ್ಲಿ ರಿಹಾಂದ್ ಅಣೆಕಟ್ಟು ಕಂಡು ಬರುತ್ತದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ರಿಹಾಂದ್ ಅಣೆಕಟ್ಟು ಇದನ್ನು ಗೋವಿಂದ ವಲ್ಲಭ ಪಂತ ಸಾಗರ ಎಂದು ಸಹ ಕರೆಯುತ್ತಾರೆ. ಗೋವಿಂದ ವಲ್ಲಭ ಪಂತ ಸಾಗರ. ಅದೇ ರೀತಿಯಾಗಿ ಇದು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆಯಪ್ಪ ಅಂದ್ರೆ, ಸೋನ್ ನದಿಯ ಉಪನದಿಯಾದಂತಹ ರಿಹಾಂದ್ ನದಿಯ ಮೇಲೆ ರಿಹಾಂದ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇನ್ನು ನಮ್ಮ ಕರ್ನಾಟಕದಲ್ಲಿರುವಂತಹ ಅಣೆಕಟ್ಟುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿ ನಮ್ಮ ದೇಶದಲ್ಲಿರುವಂತಹ, ನಮ್ಮ ರಾಜ್ಯದಲ್ಲಿರುವಂತಹ ಅಣೆಕಟ್ಟುಗಳ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ನಮ್ಗೆ ಇರಬೇಕು. ಬನ್ನಿ ಹಾಗಾದ್ರೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಜುಲೈ ಆಲಿಮಟ್ಟಿ ಅಣೆಕಟ್ಟು ಬಗ್ಗೆ ತಿಳಿದುಕೊಳ್ಳೋಣ. ಈ ಆಲಿಮಟ್ಟಿ ಅಣೆಕಟ್ಟನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎಂದು ಸಹ ಕರೀತಾರೆ. ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದನ್ನು 2005ರಲ್ಲಿ ಉದ್ಘಾಟನೆಯಾದಂತಹ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲಿಮಟ್ಟಿ ಅಣೆಕಟ್ಟು ಇದು ಸಮುದ್ರ ಮಟ್ಟದಿಂದ 509 ಕಿಲೋಮೀಟರ್ ದೂರದ ಎತ್ತರದಲ್ಲಿದೆ. ಎಷ್ಟಪ್ಪ ಅಂದ್ರೆ ಸಮುದ್ರ ಮಟ್ಟದಿಂದ 509 ಮೀಟರ್ ಆಲಿಮಟ್ಟಿ ಅಣೆಕಟ್ಟು ಎತ್ತರವಾಗಿದೆ. ಅದೇ ರೀತಿಯಾಗಿ ಇದನ್ನು ಈಗ ಸುಪ್ರೀಂ ಕೋರ್ಟ್ ನ ಆದೇಶದ ಮೇರೆಗೆ ಮೊದಲು 509 ಮೀಟರ್ ಇತ್ತು, ಈಗ 519 ಮೀಟರ್ಗೆ ಏರಿಸಲಾಗಿದೆ. ಯಾಕಪ್ಪ ಅಂದ್ರೆ ಇನ್ನು ನೀರಾವರಿ ಸಂಘಟನೆ ಜಾಸ್ತಿಯನ್ನು ಮಾಡಿಕೊಳ್ಳಲು 509ರಿಂದ 10 ಮೀಟರ್ ಅನ್ನು ಏರಿಸಲು ಸುಪ್ರೀಂ ಕೋರ್ಟ್ ನಿಂದ ಅನುಮತಿಯನ್ನು ಪಡೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವಂತಹ ಈ ಅಣೆಕಟ್ಟು ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆ ಎರಡು ಉದ್ದೇಶಗಳಿಗಾಗಿ ಈ ಒಂದು ಅಣೆಕಟ್ಟು ನಿರ್ಮಿಸಲಾಗಿದೆ. ಈ ಅಣೆಕಟ್ಟು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ನಿರ್ಮಿಸಲಾಗಿರುವಂತಹ ಈ ಒಂದು ಅಣೆಕಟ್ಟು 1565 ಮೀಟರ್ ಉದ್ದವಾಗಿದೆ. ಉದ್ದ 1565 ಮೀಟರ್ ಇದೆ. ಇನ್ನು ಎತ್ತರ ಇರುವುದು 509 ಇದೆ. ಇನ್ನು 519 ಮಾಡಲಿದ್ದಾರೆ ಈ ಒಂದು ಎತ್ತರ. ಅದೇ ರೀತಿಯಾಗಿ ಇದರ ನೀರಿನ ಸಂಗ್ರಹಣೆ ಸಾಮರ್ಥ್ಯ ಎಷ್ಟಪ್ಪ ಅಂದ್ರೆ 42.19 TMC ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಒಂದು ಅಣೆಕಟ್ಟು ಹೊಂದಿದೆ. ಇದು ಬಿಜಾಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಅಂಚಿನಲ್ಲಿ ಕಂಡು ಬರುತ್ತದೆ. ಈ ಒಂದು ಅಣೆಕಟ್ಟಿನ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ 290 ಮೆಗಾವ್ಯಾಟ್. ಇನ್ನು ಮುಂದಿನ ಪ್ರಶ್ನೆ, ಕೃಷ್ಣರಾಜಸಾಗರ ಅಣೆಕಟ್ಟು ಇದು ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಅಣೆಕಟ್ಟಾಗಿದೆ. ಇದು ಭಾರತದ ಹಾಗೂ ಏಷ್ಯಾದ ಅತ್ಯಂತ ಹಳೆಯ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಯಾವಪ್ಪ ಅಂದ್ರೆ KRS ಇದನ್ನೇ ಕೃಷ್ಣರಾಜಸಾಗರ ಅಣೆಕಟ್ಟು ಎಂದು ಕರೀತಾರೆ.
ಸಾರಿ, KRS ಅಣೆಕಟ್ಟು ಭಾರತದ ಮತ್ತು ಏಷ್ಯಾದ ಅತ್ಯಂತ ಹಳೆಯ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಭಾರತದ ಮತ್ತು ಏಷ್ಯಾದ ಅತ್ಯಂತ ಹಳೆಯ ಅಣೆಕಟ್ಟುಗಳಲ್ಲಿ ಒಂದಾಗಿರುವಂತ ಇದನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಒಂದು ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಿಸುವುದು ಅವರ ಕನಸಿನ ಕೂಸು ಎಂದು ಹೇಳಿಕೊಂಡಿದ್ದರು. ಅಂದ್ರೆ ಈ ಅಣೆಕಟ್ಟನ್ನು ನಿರ್ಮಿಸಬೇಕೆಂದು ಅವರು ಕನಸನ್ನು ಕಂಡಿದ್ದಾರೆ, ಹೀಗಾಗಿ ಅವರೇ ಪೂರ್ಣಗೊಳಿಸಿದ್ದಾರೆ. ಕಾವೇರಿ ನದಿಗೆ ಶ್ರೀರಂಗಪಟ್ಟಣದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಅಣೆಕಟ್ಟನ್ನು 124 ಕೋಟಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಕಾವೇರಿ ನದಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದೆಪ್ಪ ಅಂದ್ರೆ ಕಾವೇರಿ ನದಿಗೆ ಶ್ರೀರಂಗಪಟ್ಟಣದಿಂದ KRS ಸಾಗರ ಅಣೆಕಟ್ಟನ್ನು, ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಕಾವೇರಿ ನದಿಗೆ ಶ್ರೀರಂಗಪಟ್ಟಣದಿಂದ 12 ಕಿಲೋಮೀಟರ್ ದೂರದಲ್ಲಿ 124 ಅಡಿ ಎತ್ತರದಲ್ಲಿ ಈ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. KRS ಕೆ ಅಂದ್ರೆ ಕೃಷ್ಣ, ಆರ್ ಅಂದ್ರೆ ರಾಜ, ಎಸ್ ಅಂದ್ರೆ ಸಾಗರ. KRS ಹೆಸರಾಗಿರುವಂತಹ ಈ ಅಣೆಕಟ್ಟು ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳ ಸಾವಿರಾರು ಎಕರೆ ಭೂಮಿಗೆ ನೀರನ್ನು ಉಣಿಸುತ್ತದೆ, ನೀರಾವರಿಯನ್ನು ಮಾಡಲು ಅನುಕೂಲವಾಗಿದೆ. ಈ ಅಣೆಕಟ್ಟಿನ ಕೆಳಭಾಗದಲ್ಲಿ ನಿರ್ಮಿಸಲಾಗಿರುವ ಬೃಂದಾವನ ಉದ್ಯಾನವು ಅಷ್ಟೇ ಪ್ರಸಿದ್ಧಿಯಾಗಿದೆ. ಈ ಒಂದು ಅಣೆಕಟ್ಟಿನಲ್ಲಿ ಒಂದು ಗಾರ್ಡನ್ ಸಹ ನಿರ್ಮಿಸಲಾಗಿದೆ. ಇನ್ನು ಲಿಂಗನಮಕ್ಕಿ ಅಣೆಕಟ್ಟು ಇದನ್ನು ಶರಾವತಿ ನದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಶರಾವತಿ ನದಿಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಲಿಂಗನಮಕ್ಕಿ ಎಂಬಲ್ಲಿ ಈ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದು 1819 ಅಡಿ ಎತ್ತರವಾಗಿದೆ. ಲಿಂಗನಮಕ್ಕಿ ಅಣೆಕಟ್ಟು ಎಷ್ಟು ಮೀಟರ್ ಎತ್ತರ ಆಗಿದೆಪ್ಪ ಅಂದ್ರೆ 1819 ಅಡಿ ಎತ್ತರವಾಗಿದೆ. ಕರ್ನಾಟಕಕ್ಕೆ ಅಗತ್ಯವಿರುವಂತಹ ವಿದ್ಯುತ್ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಅಣೆಕಟ್ಟು ಈ ಲಿಂಗನಮಕ್ಕಿ ಅಣೆಕಟ್ಟು ಆಗಿದೆ. ಈ ಲಿಂಗನಮಕ್ಕಿ ಅಣೆಕಟ್ಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಅಣೆಕಟ್ಟಾಗಿದೆ. ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಅಣೆಕಟ್ಟು ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಲಿಂಗನಮಕ್ಕಿ ಅಣೆಕಟ್ಟು. ಇನ್ನು ಮುಂದಿನ ಪ್ರಶ್ನೆ, ತುಂಗಭದ್ರಾ ಅಣೆಕಟ್ಟು. ಈಗಾಗಲೇ ಇದರ ಮಾಹಿತಿನ ಗಳಿಕೊಳ್ಳಲಾಗಿದೆ, ಇನ್ನೊಂದ್ಸಲ ರಿವಿಷನ್ ಮಾಡಿಕೊಳ್ಳೋಣ. 2441 ಮೀಟರ್ ಉದ್ದವಾಗಿದೆ ತುಂಗಭದ್ರಾ ಅಣೆಕಟ್ಟು. ಇದು 49.38 ಮೀಟರ್ ಎತ್ತರವನ್ನು ಹೊಂದಿರುವಂತಹ ಈ ತುಂಗಭದ್ರಾ ಅಣೆಕಟ್ಟು ನೀರಾವರಿಗೆ ಉದ್ದೇಶದಿಂದ ನಿರ್ಮಾಣಗೊಂಡಿದೆ. ಇದು ಹೊಸಪೇಟೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ತುಂಗಭದ್ರಾ ಅಣೆಕಟ್ಟನ್ನು ಪಂಪಾ ಸಾಗರ ಎಂದು ಸಹ ಕರೆಯಲಾಗುತ್ತದೆ. ಯಾವನ್ನು? ಪಂಪಾ ಸಾಗರ. ಇದು 33 ಬಹುದೊಡ್ಡ ಗೇಟ್ಗಳನ್ನು ಸಹ ಹೊಂದಿರುವಂತಹ ತುಂಗಭದ್ರಾ ಅಣೆಕಟ್ಟು ಬಹುದೊಡ್ಡ ಗಾತ್ರವನ್ನು ಹೊಂದಿದೆ. ಈ 33 ಗೇಟ್ಗಳಲ್ಲಿ ಇತ್ತೀಚೆಗೆ 18ನೇ ಗೇಟ್ ಚೈನ್ ಕಟ್ ಆಗಿತ್ತು. ಇದು ಬಹಳಷ್ಟು ಸುದ್ದಿಯಲ್ಲಿತ್ತು. ಹೀಗಾಗಿ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಕೇಳಬಹುದು ತುಂಗಭದ್ರಾ ಅಣೆಕಟ್ಟಿನ ಮೇಲೆ. ಹೀಗಾಗಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ಈ ಅಣೆಕಟ್ಟಿನಿಂದ ಸಂಗ್ರಹಿಸಲಾದಂತಹ ನೀರನ್ನು ಕಾಲುವೆಗಳ ಮೂಲಕ ಕರ್ನಾಟಕದ ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಬಳ್ಳಾರಿ, ರಾಯಚೂರ, ಕೊಪ್ಪಳ, ಹಾವೇರಿ ಹಾಗೂ ಆಂಧ್ರ ಪ್ರದೇಶದ ಕರ್ನೂಲ್, ಮೆಹಬೂಬ್ ನಗರದ ಮುಂತಾದ ಜಿಲ್ಲೆಗಳಿಗೆ ನೀರಾವರಿ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಯಾವ ತರ ಕೇಳಬಹುದಪ್ಪ ಅಂದ್ರೆ ತುಂಗಭದ್ರಾ ಅಣೆಕಟ್ಟಿನಿಂದ ಈ ಕೆಳಗಿನ ಯಾವ ಜಿಲ್ಲೆಗಳಿಗೆ ಅಥವಾ ಈ ಕೆಳಗಿನ ಯಾವ ರಾಜ್ಯಗಳಿಗೆ ನೀರಾವರಿಯನ್ನು ಒದಗಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಕೇಳಬಹುದು. ಹೀಗಾಗಿ ಈ ಒಂದು ಪಾಯಿಂಟ್ ಅನ್ನು ಸರಿಯಾಗಿ ಗಮನವಿಟ್ಟು ನೋಡಿಕೊಳ್ಳಿ ಹಾಗೂ ನೋಟ್ಸ್ ಅನ್ನು ಮಾಡಿಕೊಳ್ಳಿ. ಇನ್ನು ಮುಂದಿನ ಮಾಹಿತಿ, ಹಾರಂಗಿ ಜಲಾಶಯ. ಇದು ಕರ್ನಾಟಕದ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹುಡಗೂರು ಗ್ರಾಮದ ಬಳಿ ಇದೆ. ಎಲ್ಲಿಪ್ಪ ಅಂದ್ರೆ ಕರ್ನಾಟಕದ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹುಡಗೂರು. ಹಾರಂಗಿ ನದಿಯು ಕಾವೇರಿ ನದಿಯ ಉಪನದಿಯಾಗಿದೆ. ಹಾರಂಗಿ ನದಿ ಇದು ಯಾವ ನದಿಯ ಉಪನದಿಯಪ್ಪ ಅಂದ್ರೆ ಕಾವೇರಿ ನದಿಯ ಉಪನದಿಯಾಗಿದೆ. ಇದು ಕರ್ನಾಟಕದ ಕೊಡಗಿನ ಪಶ್ಚಿಮ ಘಟ್ಟಗಳ ಪುಷ್ಪಗಿರಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ. ಯಾವುದು? ಕಾವೇರಿ ನದಿ. ಹಾರಂಗಿ ನದಿಯು ಕರ್ನಾಟಕದ ಕೊಡಗಿನ ಪಶ್ಚಿಮ ಘಟ್ಟಗಳ ಪುಷ್ಪಗಿರಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ. ಇನ್ನು ಮುಂದಿನ ಮಾಹಿತಿ, ಮಾರಿ ಕಣಿವೆ ಯೋಜನೆ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸಮೀಪದಲ್ಲಿದೆ. ಇದನ್ನು ಸಹ ಪರೀಕ್ಷೆಯಲ್ಲಿ ಬಹಳಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಇದು ಕರ್ನಾಟಕದ ಅತ್ಯಂತ ಹಳೆಯ ಅಣೆಕಟ್ಟಾಗಿದೆ. ಯಾವುದು? ಮಾರಿ ಕಣಿವೆ ಯೋಜನೆ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ಮಹಾರಾಜರು ವೇದಾವತಿ ನದಿಗೆ ಈ ಒಂದು ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ. ಮಾರಿ ಕಣಿವೆ ಯೋಜನೆ ಯಾವ ನದಿಗೆ ನಿರ್ಮಿಸಲಾಗಿದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಇದು ವೇದಾವತಿ ನದಿಗೆ ನಿರ್ಮಿಸಲಾಗಿದೆ ನೋಡ್ರಿ.
ಇಲ್ಲಿ ವೇದಾವತಿ ನದಿಗೆ. ಇದು ಹಿರಿಯೂರು, ಚಿತ್ರದುರ್ಗದ ಹಿರಿಯೂರು ಮತ್ತು ಚಿತ್ರದುರ್ಗಕ್ಕೆ ನೀರನ್ನು ಒದಗಿಸುತ್ತದೆ. ಇದನ್ನು ನಿರ್ಮಿಸಿದಂತ ಇಂಜಿನಿಯರ್ ಯಾರಪ್ಪ ಅಂದ್ರೆ ಯಾವುದು ಮಾರಿ ಕಣಿವೆಯನ್ನು ನಿರ್ಮಿಸಿದಂತ ಇಂಜಿನಿಯರ್ ತಾರಾಚಂದ್ ಲಾಲ್ ನೇತೃತ್ವ ತಂಡವು ಈ ಒಂದು ಅಣೆಕಟ್ಟನ್ನು ನಿರ್ಮಿಸಿದೆ. ಇದನ್ನು ನಿರ್ಮಿಸುವ ಸಮಯದಲ್ಲಿ ಮೈಸೂರು ರಾಜರಾದರು ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇನ್ನು ಸೂಪಾ ಅಣೆಕಟ್ಟು ಬಗ್ಗೆ ತಿಳಿದುಕೊಳ್ಳೋಣ. ಈ ಸೂಪಾ ಅಣೆಕಟ್ಟು ಇದು ಕರ್ನಾಟಕದ ಕಾಳಿ ನದಿಗೆ ನಿರ್ಮಿಸಲಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ಕಂಡು ಬರುತ್ತದೆ. ಯಾವುದು ಸೂಪಾ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ಕಾಳಿ ನದಿಗೆ ನಿರ್ಮಿಸಲಾಗಿದೆ. ಯಾವ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿದೆ. ಅದಕ್ಕೆ ಸರಿಯಾದ ಉತ್ತರ ಉತ್ತರ ಕನ್ನಡ. ಇನ್ನು ಚಾಮರಾಜಸಾಗರ ಅಣೆಕಟ್ಟು. ಈ ಚಾಮರಾಜಸಾಗರಕ್ಕೆ ಇದಕ್ಕೆ 3 ಹೆಸರನ್ನು ಕರೀತಾರೆ ಈ ಅಣೆಕಟ್ಟಿಗೆ. ಒಂದಪ್ಪ ಅಂದ್ರೆ ಒಂದು ಚಾಮರಾಜಸಾಗರ, ಇನ್ನೊಂದು ತಿಪ್ಪಗೊಂಡನಹಳ್ಳಿ ಜಲಾಶಯ ಅಂತ ಕರೀತಾರೆ. ತಿಪ್ಪಗೊಂಡನಹಳ್ಳಿ ಜಲಾಶಯ ಅಥವಾ ಟಿಜೆ ಹಳ್ಳಿ ಜಲಾಶಯ. ಈ ಟಿಜೆ ಅಂದ್ರೆ ಏನಪ್ಪ ಅಂದ್ರೆ ತಿಪ್ಪಗೊಂಡನಹಳ್ಳಿ ಅಣೆಕಟ್ಟು ಎಂದು ಸಹ ಕರೀತಾರೆ. ಇದು ಬೆಂಗಳೂರಿನ ಬಳಿ ಅರ್ಕಾವತಿ ನದಿ ಮತ್ತು ಕುಮುದಾವತಿ ನದಿಯ ಮೇಲೆ. ಇದು ಬೆಂಗಳೂರಿನ ಬಳಿ ಅರ್ಕಾವತಿ ನದಿ ಮತ್ತು ಕುಮುದಾವತಿ ನದಿಯ ಸಂಗಮದಲ್ಲಿದೆ. ಯಾವುದು ಚಾಮರಾಜಸಾಗರ ಅಣೆಕಟ್ಟು. ಇದನ್ನು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ BWSSB ಪಶ್ಚಿಮ ಬೆಂಗಳೂರಿಗೆ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿ ಬಳಸುತ್ತದೆ. ಇನ್ನು ಕದ್ರಾ ಅಣೆಕಟ್ಟು. ಇದು ಕದ್ರಾ ಅಣೆಕಟ್ಟು ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಕದ್ರಾ ಅಣೆಕಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಈ ಅಣೆಕಟ್ಟನ್ನು ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಕದ್ರಾ ಅಣೆಕಟ್ಟನ್ನು ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ಅಣೆಕಟ್ಟನ್ನು ಪ್ರಾಥಮಿಕವಾಗಿ ವಿದ್ಯುತ್ ಶಕ್ತಿ ಉತ್ಪಾದನೆ ಕೇಂದ್ರದ ಟರ್ಬೈನ್ಗಳಿಗೆ ನೀರು ಸರಬರಾಜು ಮಾಡಲು ಯಾವುದಪ್ಪ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರದ ಟರ್ಬೈನ್ಗಳಿಗೆ ನೀರು ಸರಬರಾಜು ಮಾಡಲು ಜಲ ವಿದ್ಯುತ್ ಯೋಜನೆಯಾಗಿ ನಿರ್ಮಿಸಲಾಗಿದೆ. ಯಾವುದು ಕದ್ರಾ ಅಣೆಕಟ್ಟು. ಇದು ಕಾಳಿ ನದಿಗೆ ನಿರ್ಮಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಇನ್ನು ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ನಾವು ಕೊಡುವಂತ ಮಾಹಿತಿ ಉತ್ತಮ ಎನಿಸಿದರೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಈ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.